ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ನಮಸ್ಕಾರ. ಈಗ ಸುಮಾರು 30 ಜನ ಶಾಸಕರು 3 ಬಾರಿ ಮತ್ತು ಅದಕ್ಕಿಂತ ಹೆಚ್ಚು ಚುನಾಯಿತರಾಗಿರ್ತಕ್ಕಂಥವ್ರು AICC ಮುಖ್ಯಸ್ಥರನ್ನ ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ 2.5 ವರ್ಷ ಆದಮೇಲೆ ಬದಲಾವಣೆ ಮಾಡ್ತಕ್ಕಂಥ ವಾತಾವರಣ ಇತ್ತು. 3 ವರ್ಷ ಆದರೂ ಬದಲಾವಣೆ ಆಗಲಿಲ್ಲ. ಅದಕ್ಕೋಸ್ಕರ AICC ವರಿಷ್ಠರನ್ನ, AICC ಅಧ್ಯಕ್ಷರು ಮತ್ತು ಸಂಬಂಧಪಟ್ಟ ಎಲ್ಲ ವರಿಷ್ಠರನ್ನ ಭೇಟಿ ಮಾಡಿ ರೀಶಫಲ್ ಮಾಡಿ, ಯಾರನ್ನಾದರೂ ಮಾಡಿ, ಇಂಥವ್ರನ್ನೇ ಮಾಡಬೇಕು ಅಂತ ಏನಿಲ್ಲ ಅಂತೇಳಿ ನಾವು ಅವ್ರಿಗೆ ಒತ್ತಾಯ ಮಾಡಲಿಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಈಗಾಗಲೇ 3 ವರ್ಷ ಆಗಿದೆ. ಆಸೆ ಇಟ್ಕೊಂಡಿದ್ದೀವಿ. ಯಾಕೆಂದರೆ ನಾವೀಗ ಹಳೆ ಮೈಸೂರಿನಲ್ಲಿ 7 ಜಿಲ್ಲೆ ಪ್ಲಸ್ ಬೆಂಗಳೂರಿಗೆ ಇಬ್ಬರೇ ಇವ್ರು ಗೆದ್ದಿರೋದು. ಸೊ ಅದರಲ್ಲಿ ಫಸ್ಟ್ ಟೈಮು ಮಾದೇವ ಪ್ರಸಾದ್ ಸಣ್ಣ ಗಣೇಶ್ ಪ್ರಸಾದ್ ಅಂತ. ನಾನು 6 ಬಾರಿ ಸ್ಪರ್ಧೆ ಮಾಡಿದ್ದೀನಿ, 3 ಬಾರಿ ಸೋತು 3 ಬಾರಿ ಗೆದ್ದಿದ್ದೀನಿ. ಸೊ ಅದಕ್ಕೆ ನಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡಲಿಕ್ಕೆ ಹೊರಟಿದ್ದೇವೆ. ಸುಮಾರು 40 ವರ್ಷಗಳಿಂದ ನಾನು ಒಂದೇ ಪಕ್ಷದಲ್ಲಿ ಬಂದು ಪಕ್ಷದಲ್ಲಿ ದುಡಿದು ಪಕ್ಷ ಸಂಘಟನೆ ಮಾಡಿ ಮೇಲೆ ಬಂದಿರತಕ್ಕಂಥವ್ರು ನಾವು. ಅದಕ್ಕೋಸ್ಕರ ಆ ವಿಚಾರವನ್ನೆಲ್ಲ AICC ವರಿಷ್ಠರಿಗೆ ತಿಳಿಸಿ ಒತ್ತಾಯ ಮಾಡಲಿಕ್ಕೋಸ್ಕರ ಹೊರಟಿದ್ದೇವೆ. ನಮ್ಮ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದುಗಡೆ ಯಾರು ಕೂತಿದ್ದೀರಾ ಎಲ್ಲರೂ ಹೊಸದಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತವನ್ನು ನಂಬಿ ಮೆಚ್ಚಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಹೆಮ್ಮೆಯ ಪುತ್ರ ಪ್ರಧಾನಿಗಳು ಆದಂಥ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಮೆಚ್ಚಿ ಇವತ್ತು ನಮ್ಮ ಯಡಿಯೂರಪ್ಪನವರ ನಾಯಕತ್ವವನ್ನು ಮೆಚ್ಚಿ ಮತ್ತು ವಿಜೇಂದ್ರ ಅವರ ನಾಯಕತ್ವವನ್ನು ಮೆಚ್ಚಿ ಇವತ್ತು ವಿವಿಧ ಪಕ್ಷಗಳಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಬಂದಿರೋ ತಾವೆಲ್ಲರೂ ಇವತ್ತು ನಮ್ಮೊಂದಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿದ್ದು NSUನ ಜಿಲ್ಲಾಧ್ಯಕ್ಷರು ಆದಂಥ ನಮ್ಮ ಮುತ್ತುಕುಮಾರ್ ಅವರು ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ. ಮೊದಲಿಗೆ ನಮ್ಮ ಜಿಲ್ಲಾಧ್ಯಕ್ಷರು ಅವ್ರನ್ನ ಸ್ವಾಗತ ಮಾಡ್ತಾರೆ. ಸ್ವಾಗತ ಮಾಡಿ ಫ್ಲಾಗ್ ಕೊಟ್ಟಾದ್ಮೇಲೆ ಮುಂದುಗಡೆ ತಾವು ಯಾರು ಇವತ್ತು ಬಂದಿದ್ದೀರೋ ಜಿಲ್ಲಾಧ್ಯಕ್ಷರು ನಾವು ಬಂದು ನಿಮ್ಗೆ ಅಲ್ಲೇ ಟವಲ್ ಹಾಕಿ ಸ್ವಾಗತ ಕಾರ್ಯಕ್ರಮ ಮುಗಿಸ್ತೀವಿ. ನಂತರ ನಾವು ಭಾಷಣ ಮಾಡ್ತೀವಿ. ಮೊದಲಿಗೆ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಮುತ್ತು ಅವ್ರನ್ನ ಪಾರ್ಟಿಗೆ ಸೇರ್ಪಡೆ ಮಾಡಿ भारत माता के, भारतीय जनता पक्ष के, सन्मान्य नरेंद्र मोदी जी के, सन्मान्य येडियूरप्पा जी के, सन्मान्य विजेंद्र येडियूरप्पा के, सन्मान्ಯ ಜಿಲ್ಲಾಧ್ಯಕ್ಷರಾದ ಓಂ ಶಕ್ತಿ ಚಂಪತಿ ಅವರಿಗೆ, ಸನ್ಮಾನ್ಯ BP ವೆಂಕಟೇಶಪ್ಪನವರಿಗೆ, ನಮ್ಮೆಲ್ಲರ ನಾಯಕರಾದಂಥ BV ಮಹೇಶ್ ಅವರಿಗೆ, ತಾಲೂಕು ಅಧ್ಯಕ್ಷರಾದಂಥ ಸಂಪೇಶ್ ರೆಡ್ಡಿ ಅವರಿಗೆ, ಜೈ ಬಲೋ ಭಾರತ್ ಮಾತಾ ಕೆ. ನಮ್ಮ ಕೆಲಸದಲ್ಲಿ ಮುಂದುವರೆದ ಸರ್ಕಾರ ಬಯಸ್ತದೆ. ಭರವಸೆನ 100% ಫುಲ್ಫಿಲ್ ಮಾಡಿದ್ದೀವಿ. ಖಂಡಿತವಾಗಿ ನೀವೇನು ಸಕ್ರಿಯವಾಗಿದ್ದೀವಿ, ಇಲ್ಲ ಸಕ್ರಿಯವಾಗಿ ರಾಮಗಢದ ನಿಮ್ಮದು ನಾವು ಕೇಳೋದೊಂದು ಸಮಯ ಅಷ್ಟೇ. 100% ಮಾಡಿ ನಾವು ಯಾವುದೇ ನಿಮಗೆ ಏನು ಸಿಕ್ಕಿಲ್ಲ ಗೌರವ ನಡೆಯೋಣ.
ಕಲ್ಚರು ಓಕೆ ಸರ್. ರೂಢಿ ಆಗ್ಬಿಡಪ್ಪ. ಬನ್ನಿ ನೀವು ಸ್ವಲ್ಪ ಹಿಂದೆ ಹೋಗ ಮಂಗೆ ಸ್ವಲ್ಪ ಹಿಂದೆ ಹೋಗಿ ಸ್ವಲ್ಪ ಎರಡು ಸ್ವಲ್ಪ ಹಿಂದೆ ಹೋಗಿ ಸ್ವಲ್ಪ ಹಿಂದೆ ಹೋಗಿ ಸ್ವಲ್ಪ ಇದೆ ಸರ್ ಸ್ವಲ್ಪ Why we have gathered here to address an important issue, drugs. We want a drug-free society. And why we want? Because it's harmful for your individual, your own health, your physical health, mental health, psychological health, for your family, for your society, and country as a whole. We suffer because our young generation, if they get addicted, if they ruin their future due to drugs, the whole our country also suffers. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗನ್ನಡಿ ವಂದನೆಗಳು.